ನೋಡಿ, ನೆಗೆಟಿವ್ ಥಿಂಕಿಂಗ್ ಪ್ರಪಂಚದಲ್ಲಿ ಏನು ಅನ್ಯಾಯವನ್ನು ಮಾಡುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತೇವೆ. ಹಾಗಾಗಿ ಭಗವಂತ ಭಾಳ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ರಾಮಾಯಣದಲ್ಲಿ ನಾವು ನೋಡ್ತೇವೆ ಶ್ರೀರಾಮ ಹೇಗೆ ಆಶ್ರಯದಾತನಾಗಿ ನಿಂತ. ಎಷ್ಟು ಅದ್ಭುತವಾದ ರೀತಿಯಲ್ಲಿ ರಾಮ ಸಕಲರ ರಕ್ಷಣೆಗೆ ಮುಂದೆ ನಿಂತ. ಎರಡನೇದಾಗಿ ಗಮನಿಸ್ತೇವೆ ನಾವು, ವಿಭೀಷಣನೇ ರಾವಣನ ಅಂತಿಮ ಸಂಸ್ಕಾರ ಮಾಡೋದಿಲ್ಲ ಅಂದಾಗ ರಾಮ ಹೇಳ್ತಾನೆ, ವೈರತ್ವ ಮರಣ ಪರ್ಯಂತ. ವ್ಯಕ್ತಿ ಸತ್ತ ಮೇಲೆ ಅವನ ಮೇಲೆ ದ್ವೇಷ ಮುಂದುವರಿಸಬಾರ್ದು, ತಮ್ಮನಾಗಿ ನೀನು ಅಂತ್ಯ ಸಂಸ್ಕಾರ ಮಾಡಲೇಬೇಕು. ಆಗಲೂ ಹೇಳ್ತಾನೆ ವಿಭೀಷಣ, ನಾನು ಮಾಡೋದಿಲ್ಲ ಅಂತ. ಆಗ ಶ್ರೀರಾಮ ಒಪ್ಕೊಳ್ತಾನೆ. ನೋಡು, ರಣಚಂಡಿಯ ಮುಂದೆ ಯುದ್ಧಕ್ಕೆ ನಿಂತಾಗ ನಾವಿಬ್ಬರು ಸಹೋದರರಾಗ್ತೇವೆ. ಸತ್ತವನ ಅಂತ್ಯ ಸಂಸ್ಕಾರ ಮಾಡಬೇಕಾದ್ದು ಗೆದ್ದು ಉಳಿದವನ ಕರ್ತವ್ಯ ಆಗುತ್ತೆ. ನೀನು ಅಂತಿಮ ಸಂಸ್ಕಾರ ರಾವಣನಂದು ಮಾಡದೇ ಇದ್ದರೆ ನಾನು ಮಾಡ್ತೇನೆ ಅಂತ ರಾಮ ಸನ್ನದ್ಧನಾಗ್ತಾನೆ. ಆಗ ಪಶ್ಚಾತ್ತಾಪವಾಗಿ ವಿಭೀಷಣ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ರಾವಣನ ಕಾರ್ಯಕ್ಕೆ ಹೋಗ್ತಾನೆ. ನೋಡಿ, ಇದು ರಾಕ್ಷಸರನ್ನೂ ಕೂಡ ರಾಮ ಯಾವ ದೃಷ್ಟಿಕೋನದಿಂದ ನೀವು ನೋಡಿದ್ರು ಅಲ್ಲಿ ವಿಭೀಷಣನನ್ನು ರಾಮ ತಿದ್ದುತ್ತಾನೆ. ಇಲ್ಲಿ ನಮಗೆ ಗಮನಕ್ಕೆ ಬರುತ್ತೆ, ಒಬ್ಬ ರಾಕ್ಷಸನ ವಿಷಯದಲ್ಲೂ ಕೂಡ ರಾಮನ ಒಂದು ವಿಚಾರ ಸರಣಿ ಎಷ್ಟು ಹೃದಯಂಗಮವಾಗಿ ಮೂಡಿಬರುತ್ತೆ. ನೀವು ಮಹಾಭಾರತದ ಕಾಲಕ್ಕೆ ಬಂದರೆ ವಿಭೂತಿ ಯೋಗ ಓದಬೇಕು. ಸ್ಥಾವರದಲ್ಲಿ ನಾನು ಹಿಮಾಲಯ ಅಂತಾನೆ ಪರಮಾತ್ಮ, ರಾಕ್ಷಸರಲ್ಲಿ ನಾನು ಪ್ರಹ್ಲಾದ ಅಂತಾನೆ. ಅವನ ವಿಭೂತಿ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ದೇವತೆಗಳಲ್ಲಿ ನಾನು ಇಂದ್ರಿಯ ಅಂತಾನೆ, ಪಾಂಡವರಲ್ಲಿ ನಾನು ಅರ್ಜುನ ಅಂತಾನೆ. ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಫುಡ್ ಚೈನ್ ಹೇಗೆ ಪ್ರಪಂಚದಲ್ಲಿ ಕನೆಕ್ಟಿವಿಟಿಯನ್ನು ಇಟ್ಕೊಂಡಿದೆಯೋ, ಹಾಗೆ ಈ ಪ್ರಪಂಚದಲ್ಲಿ ಯಾವ್ಯಾವುದು ಅನಿವಾರ್ಯವಾಗಿದೆಯೋ ಅದೆಲ್ಲವೂ ಒಂದು ಚೈನ್ ರೀತಿಯಲ್ಲಿ ಮೂಡಿ ಬಂದಿದೆ. ಈ ಚೈನನ್ನು ನೋಡಬೇಕಾ, ವಿಭೂತಿ ಯೋಗ ಓದಬೇಕು. ರಾಮಕೃಷ್ಣರ ಕಾಲಕ್ಕೆ ಬಂದರೆ ಹಿ ವಾಸ್ ನೈದರ್ ಎ ಕಿಂಗ್ ಲೈಕ್ ರಾಮನಂತೆ ಅವರು ಚಕ್ರವರ್ತಿ ಅಲ್ಲ, ನಾರ್ ಎ ಕಿಂಗ್ ಮೇಕರ್ ಲೈಕ್ ಕೃಷ್ಣನಂಥ ಚಕ್ರವರ್ತಿಗಳನ್ನು ಮಾಡುವವರು ಅಲ್ಲ. ರಾಮಕೃಷ್ಣರು ದುಷ್ಟರ ಶಿಕ್ಷಣಕ್ಕೆ ಬರಲಿಲ್ಲ, ವ್ಯಕ್ತಿಯಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಪರಿಹರಿಸಿ ಅವನನ್ನೂ ಕೂಡ ಸಜ್ಜನನಾಗಿ ಪರಿವರ್ತಿಸುವಂತಹ ಶ್ರೇಷ್ಠವಾದ ತ್ಯಾಗ ವೈರಾಗ್ಯದ ಆದರ್ಶದ ಮೇಲೆ ನಿಂತಹ ಮಹಾನ್ ಅವತಾರವಾಗಿ ರಾಮಕೃಷ್ಣರು ಬರ್ತಾರೆ. ರಾಮಕೃಷ್ಣ ಅವತರಣದಲ್ಲಿ ನಾವು ನೋಡ್ತಕ್ಕಂಥ ಭಾಳ ದೊಡ್ಡ ತತ್ವ ಏನು ಅಂತಂದರೆ, ನೀವು ಗಮನಿಸ್ತೀರಿ ಶ್ರೀರಾಮಕೃಷ್ಣರ ಸರಳತೆ ನಮಗೆ ಭಾಳ ದೊಡ್ಡ ಕಾಂಪ್ಲಿಕೇಶನ್ ಅದು ಅರ್ಥ ಆಗೋಕ್ಕೆ. ಅವರೊಬ್ಬರು ಗೃಹಸ್ಥರು, ಆದರೆ ಅವರೇ ಹೇಳ್ತಾರೆ, ನಾನೊಬ್ಬ ಗೃಹಸ್ಥನಾಗಿ ಮಾಡಿರೋ ತಪಸ್ಸಿನ ಜೀವನದಲ್ಲಿ 16 ಆಣೆಯಲ್ಲಿ 1 ಆಣೆ ಮಾಡಲಿ ನನ್ನ ಶಿಷ್ಯರು, ನಾನು ಒಪ್ಕೊಳ್ತೇನೆ ಅಂತಾರೆ. ಚಕ್ರವರ್ತಿ ಒಬ್ಬ ಬರ್ತಾನೆ, ಬರ್ಧ್ವಾನವನು. ಅವನನ್ನು ನೋಡಿ ಹೇಳ್ತಾರೆ, ನೀನು ನೋಡಿದ್ರೆ ನಾನು ಚಕ್ರವರ್ತಿ ಅಂತ ಕರಿಬೇಕು ಅಂತ ಅನಿಸ್ತಾ ಇಲ್ಲ, ನಿನ್ನ ಹೆಸರಿಡ್ದ ಕರಿತೀನಿ ಅಂತಾರೆ. ರವೀಂದ್ರನಾಥ ಟ್ಯಾಗೋರ್ ತಂದೆಗೆ ಹೇಳ್ತಾರೆ, ನೀನು ಉಪನ್ಯಾಸಗಳನ್ನು ಮಾಡು, ನೀನು ಬ್ರಹ್ಮ ಸಮಾಜದ ಅನುಯಾಯಿ, ಚಿಂತೆ ಇಲ್ಲ, ಉಪನ್ಯಾಸಗಳನ್ನು ಮಾಡು, ಬೇರೆ ಬೇರೆ ವಿಷಯಗಳ ಬಗ್ಗೆ ಉಪನ್ಯಾಸ ಮಾಡು, ಬ್ರಹ್ಮಚರ್ಯದ ಬಗ್ಗೆ ತುಂಬ ಮಾತಾಡೋಕ್ಕೆ ಹೋಗಬೇಡ, ಯಾಕೆಂದರೆ ನಿನಗೆ 12 ಮಕ್ಕಳು ಅಂತಾರೆ. ಹೊಟ್ಟೆಪಾಡಿಗೆ ಮತಾಂತರವಾಗುವುದೇ ಅಂತ ಮೈಖೇಲ್ ಮಧುಸೂದನ ಅನ್ನೋವನಿಗೆ ಹೇಳ್ತಾರೆ. ಬಂಕಿಮಚಂದ್ರ ಬಂದಾಗ ನೀನು ಯಾರಿಗೋ ಬಂಕಿಮ ಅಂತ ಕೇಳ್ತಾರೆ, ನಾನು ಬ್ರಿಟಿಷರು ಬೂಟ್ ಕಾಲ್ಗೆ ಅಂತಾನೋ. ಈಶ್ವರಚಂದ್ರ ವಿದ್ಯಾಸಾಗರ ಅವನ ಬಳಿಗೆ ಹೋಗಿ ಅವನ ಮನೆ ಬಾಗಿಲಿಗೆ ಹೋಗ್ತಾರೆ ರಾಮಕೃಷ್ಣರು. ಅದು ನಿಮ್ಗೆ ಆಶ್ಚರ್ಯ ಆಗುತ್ತೆ, ಈಶ್ವರಚಂದ್ರ ರಾಮಕೃಷ್ಣ ನೋಡೋದಕ್ಕೆ ಅವನು ದಕ್ಷಿಣೇಶ್ವರದ ಬಾಗಿಲಿಗೆ ಬರಲಿಲ್ಲ, ರಾಮಕೃಷ್ಣರೇ ಅವನ ಮನೆ ಬಾಗಿಲಿಗೆ ಹೋಗ್ತಾರೆ. ಶ್ರೀರಾಮಕೃಷ್ಣರು ಎಂಥ ಮಹಾತ್ಮರು ಅಂದರೆ, ಸಮಾಜದಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ಕನಿಷ್ಠ ಮಟ್ಟದಲ್ಲಿ ಒಳ್ಳೆಯದಿದ್ದರೂ ಕೂಡ ಹುಡುಕೊಂಡು ಹೋಗಿ ಅವನ್ನ ಅಪ್ರಿಷಿಯೇಟ್ ಮಾಡಿ, ನಿನಗೆ ಜಗನ್ಮಾತೆಯ ವಿಶೇಷ ಕೃಪೆ ಇದೆ, ಆದ್ದರಿಂದ ಇದೆಲ್ಲ ನೀನು ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ಅವನ್ನ ಅಪ್ರಿಷಿಯೇಟ್ ಮಾಡಿ ಬರ್ತಾಯಿದ್ರು. ಈಶ್ವರಚಂದ್ರ ವಿದ್ಯಾಸಾಗರನ ವಿಷಯದಲ್ಲೂ ಕೂಡ ರಾಮಕೃಷ್ಣರ ಧೋರಣೆ ಅದೇ ಆಗಿತ್ತು. ರಾಮಕೃಷ್ಣರು ಎಲ್ಲ ಜೀವಿಗಳಲ್ಲೂ ಕೂಡ ಪರಮಾತ್ಮನನ್ನು ನೋಡಬೇಕು ಅನ್ನೋ ದೀಕ್ಷೆಯನ್ನು ನರೇಂದ್ರನಿಗೆ ಕೊಟ್ಟು ಕಣ್ಣು ತೆರೆದು ದೇವರನ್ನು ನೋಡುವ ಶ್ರೇಷ್ಠ ಪರಂಪರೆಯನ್ನು ಹುಟ್ಟುಹಾಕಿದರು. ಶಾರದಾ ಮಾತೆ ಆಶ್ರಮದಲ್ಲಿ ವಾಸವಾಗಿದ್ದ ಬೆಕ್ಕು
ಕದ್ದು ಮುಚ್ಚಿ ಪೂಜೆಗಿಟ್ಟಿದ್ದ ಹಾಲನ್ನು ಕುಡಿದ್ಬಿಡ್ತು ಅಂತ ಬ್ರಹ್ಮಚಾರಿಯೊಬ್ಬ ಬೆಕ್ಕನ್ನು ಶಿಕ್ಷಿಸಿದ್ದಕ್ಕೆ ಅವ್ರು ಹೇಳ್ತಾರೆ, ಅದು ಒಂದು ಜೀವಿ ಕಣೋ. ನೀನು 3 ಹೊತ್ತು ಸರಿಯಾಗಿ ಟೈಮ್ ಟೇಬಲ್ಗೆ ಗಡಿಯಾರ ನೋಡ್ಕೊಂಡು ಊಟ ತಿಂಡಿ ಮಾಡೋ ಹಾಗೆ ಆ ಪ್ರಾಣಿಗೂ ಅಂತೂ ತನ್ನ ಹಾಕಿದ್ದಿದ್ರೆ ಅದು ಕದಿಯೋ ಬುದ್ಧಿ ಕಲ್ತ್ಕೊಳ್ತಿರ್ಲಿಲ್ಲ. ಅದು ಕದಿಯೋ ಬುದ್ಧಿ ಕಲ್ತದ್ದು ನಿನ್ನಿಂದಲೇ. ಯಾಕೆಂದರೆ ನೀನು ಅದನ್ನು ನೆಗ್ಲೆಕ್ಟ್ ಮಾಡಿದೆ. ಈ ನೇಚರ್ನಲ್ಲಿ ನೆಗ್ಲಿಜೆನ್ಸ್ ಅಂತಕ್ಕಂಥದ್ದು ಅಪರಾಧ. ಶ್ರೀಮಾತೆಯವ್ರ ಮಾತಿನಲ್ಲಿ ಇದು ನೋಡ್ತೇವೆ. ನೀನು ಅದನ್ನು ಕಾಲಕ್ಕೆ ನೀನು ಹೇಗೆ ಊಟ ತಿಂಡಿ ಮಾಡ್ತೀಯೋ ಹಾಗೆ ಅದಕ್ಕೆ ನೀನಂತೂ ತನ್ನ ಹಾಕಬೇಕು ಅಂಥೇಳಿ ಅಲ್ಲಿಗೆ ನಿಲ್ಲಿಸಲಿಲ್ಲ. ಅವರು ಹೇಳ್ತಾರೆ, ಅವರು ಆ ಬೆಕ್ಕನ್ನು ಚೆನ್ನಾಗಿ ನೋಡ್ಕೋ, ಅದರಲ್ಲಿ ನಾನೇ ಇದ್ದೇನೆ ಅಂತ. ಅಂದರೆ ಜಗನ್ಮಾತೆಯಾಗಿ ಬಂದ ಶಾರದೆ ಎಷ್ಟರ ಮಟ್ಟಿಗೆ ಸಕಲ ಜೀವಿಗಳಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ನೆನಪು ಮಾಡಿಕೊಡ್ತಾರೆ. ವಿವೇಕಾನಂದರು ಯಾರು ಇತರರಿಗಾಗಿ ಬದುಕುತ್ತಾರೋ ಅವರದ್ದೇ ಜೀವನ, ಉಳಿದವರು ಬದುಕಿದ್ದರೂ ಸತ್ತಂತೆ ಅಂತ ಮಹಾರಾಜನಿಗೆ ತಿಳುವಳಿಕೆ ಹೇಳ್ತಾರೆ. ಇದನ್ನು ಸಾಮಾನ್ಯನಿಗೆ ಹೇಳಿದ್ದಲ್ಲ. ಮೂರ್ತಿ ಪೂಜೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಮತ್ತೊಬ್ಬ ಚಕ್ರವರ್ತಿ ಮಂಗಲ್ ಸಿಂಗನಿಗೆ ಅವನ ಭಾವಚಿತ್ರವನ್ನೇ ತೋರಿಸಿ ಸಭೆಯಲ್ಲಿ ಇದರ ಮೇಲೆ ಯಾರಾದರೂ ಉಳ್ತೀರಾ ಅಂತ ಕೇಳಿದಾಗ ಅಲ್ಲಿ ದೊಡ್ಡ ಪರಿವರ್ತನೆ ಆಗುತ್ತೆ ಚಿಂತನೆಯಲ್ಲಿ. ಇವತ್ತಿಗೂ ಮೂರ್ತಿ ಪೂಜೆಗಳನ್ನು ಬೈಯುವಂಥವ್ರ ಸಂಖ್ಯೆ ಏನು ಕಡಿಮೆ ಇಲ್ಲ. ಅದರಲ್ಲೂ ನಿಮ್ಮ ಕಡೆ ಓಡಾಡ್ತಿರ್ತಾರೆ ಜಾಸ್ತಿ. ನಮ್ಮೂರುಗಳ ಕಡೆ ಅಷ್ಟು ಸುಲಭ ಇಲ್ಲ ಓಡಾಡೋದು, ಈ ಕಡೆ ತುಂಬ ಓಡಾಡ್ತಾರೆ. ದಿ ಫೈನಟ್ ಎಕ್ಸ್ಪ್ರೆಷನ್ ಆಫ್ ಇನ್ಫೈನಟ್ ಟ್ರುತ್, ಇದು ಸಿಂಪಲ್ ಫಿಸಿಕ್ಸ್. 7ನೇ ಕ್ಲಾಸ್ ಫೇಲ್ ಆಗಿರೋನಿಗೂ ಅರ್ಥ ಆಗೋ ಫಿಸಿಕ್ಸು. ನನಗೆ ಆಕಾಶ ಅಂದರೆ ತುಂಬ ಇಷ್ಟ. ಇಡೀ ಆಕಾಶವನ್ನು ನನ್ನ ಮನೆಯೊಳಗೆ ಇಟ್ಕೊಳ್ಳೋಕ್ಕಾಗಲ್ಲ, ರೂಫಲ್ಲಿ ಸ್ಕೈಲೈಟ್ ಹಾಕ್ಕೊಳ್ತೀನಿ. ನನಗೆ ಗಂಗೆ ಅಂದರೆ ಬಹಳ ಪವಿತ್ರ, ಗಂಗೆಯನ್ನು ನನ್ನ ಮನೆ ಮುಂದೆ ಹರಿಯೋದಕ್ಕೆ ನಾನು ಮಾಡ್ಕೊಳ್ಳೋಕ್ಕಾಗಲ್ಲ, ಆದ್ದರಿಂದ ಒಂದು ಕಂಟೈನರಲ್ಲಿ ತಂದು ನನ್ನ ಮನೆಯಲ್ಲೇ ಇಟ್ಕೊಳ್ತೀನಿ. ಈ ಎಲ್ಲ ಹಿನ್ನೆಲೆಗಳಲ್ಲಿ ನಾವು ಗಮನಿಸ್ತೇವೆ ದಿವ್ಯತ್ರಯರ ಸಂದೇಶ. ಸ್ವಾಮಿ ನಿರ್ಭಯಾನಂದಜಿ ಮತ್ತೆ ಹೇಳ್ತಿರ್ತಾರೆ, ನಿಮ್ಗೆ ಯೂಟ್ಯೂಬಲ್ಲಿ ಕೇಳಿರ್ತೀರಿ, ಶ್ರೀರಾಮಕೃಷ್ಣ ವಚನವೇದ ಪ್ರತಿ ಮನೆಯಲ್ಲೂ ಇರಬೇಕದು. ದಯವಿಟ್ಟು ಶ್ರೀರಾಮಕೃಷ್ಣ ವಚನವೇದ ಪ್ರತಿಯೊಂದು ಮನೆಯಲ್ಲೂ ಇರಬೇಕು. ಶಾರದಾದೇವಿ ಜೀವನಗಂಗಾ ಪ್ರತಿಯೊಂದು ಮನೆಯಲ್ಲೂ ಇರಬೇಕು. ವಿವೇಕಾನಂದರ ಸಮಗ್ರ ಚಿಂತನೆಗಳು 3 ವಾಲ್ಯೂಮ್ನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇರಬೇಕು. ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಪ್ರತಿಯೊಂದು ಮನೆಯಲ್ಲೂ ಇರಬೇಕು. ಮನೆಗಳಲ್ಲಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮಗಳ ಪಾರಾಯಣ ನಡೀತಾ ಇರಬೇಕು. ಇದೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಮನೆಗಳನ್ನೇ ಅನ್ಅಫಿಷಿಯಲ್ ರಾಮಕೃಷ್ಣ ಆಶ್ರಮಗಳಾಗಿ ಭಾವನಾತ್ಮಕವಾಗಿ ನಾವು ಕಟ್ಟಬೇಕು. ಮತ್ತು ನಮ್ಮೂರಿನಲ್ಲಿ ನಮ್ಮೆಲ್ಲರಿಗೂ ಅತ್ಯಂತ ಅವಶ್ಯಕವಾದ ರಾಮಕೃಷ್ಣ ಮಠವನ್ನು ಕಟ್ಕೊಳ್ಳೋದ್ರ ಮೂಲಕ ನಮ್ಮೂರಿಗೆ ಒಂದು ಆಧ್ಯಾತ್ಮಿಕ ನೆಲೆಗಟ್ಟನ್ನು ನಾವು ರೂಪಿಸ್ಕೊಳ್ಬೇಕು. ಇದರ ಹಿನ್ನೆಲೆಯಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ನಿರ್ಭಯಾನಂದಜಿ ಆಗಲೇ ಹೇಳಿದ್ರು, ಒಂದೊಂದು ಊರಿನಲ್ಲೂ ಒಂದು ರಾಮಕೃಷ್ಣಾಶ್ರಮ ಬರಬೇಕು ಅನ್ನೋದು ವಿವೇಕಾನಂದರ ಆಶಯವಾಗಿತ್ತು ಅಂತ. 1970ರ ದಶಕದಲ್ಲಿ ಲಖನೌ ರಾಮಕೃಷ್ಣಾಶ್ರಮದ ದೇವಸ್ಥಾನ ಉದ್ಘಾಟನೆ ಆಗಬೇಕಾದ್ರೆ ಅಂದಿನ ಡಿಫೆನ್ಸ್ ಮಿನಿಸ್ಟರ್ ಜಗಜೀವನ್ ರಾಮ್ ಅವರು ಬಂದಿದ್ದರು. ಅವ್ರ ಮಾತು ಕೇಳಿಸ್ಕೊಳ್ಳಿ, ಎಷ್ಟು ಅದ್ಭುತವಾದ ಮಾತು. ಧನ್ಯತೆಯಿಂದ ಅವರೊಂದು ಮಾತು ಹೇಳಿದರು, ನಾನು ಈ ದೇಶದ ರಕ್ಷಣಾ ಸಚಿವನಾಗಿ ಬಂದಿದ್ದೇನೆ, ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಅತ್ಯಂತ ಗೌರವದಿಂದ ರಾಮಕೃಷ್ಣ ಮೂಮೆಂಟ್ ಬಗ್ಗೆ ಅಪಾರವಾದ ಗೌರವದಿಂದ ನಾನು ಮತ್ತು ನನ್ನ ಸರ್ಕಾರ ಈ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸುವಿಕೆ ಮೂಲಕ ಗೌರವ ಸಮರ್ಪಿಸ್ತಾ ಇದ್ದೇನೆ. ನಾನು ದೇಶದ ಎಲ್ಲ ರಾಮಕೃಷ್ಣ ಆಶ್ರಮಗಳನ್ನು ಸಂದರ್ಶಿಸುವ ಬಯಕೆ ಹೊಂದಿದ್ದೇನೆ. ಆದರೆ ಇಲ್ಲಿಯವರೆಗೂ ಕೆಲವು ರಾಮಕೃಷ್ಣಾಶ್ರಮಗಳಿಗೆ ಭೇಟಿ ಇತ್ತಿದ್ದೇನೆ. ನಾನು ನನ್ನ ಅಂತರಂಗದ ಒಂದು ಮಾತನ್ನು ನಿಮ್ಮ ಮುಂದೆ ಹೇಳಿಬಿಡ್ತೇನೆ. ಇದು ಯಾರ ಮಾತು? ಜಗಜೀವನ್ ರಾಮ್, ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ. ಅವ್ರು ಹೇಳ್ತಾರೆ, ಎಲ್ಲ ಊರುಗಳಲ್ಲೂ ಒಂದೊಂದು ಊರಿನಲ್ಲೂ ರಾಮಕೃಷ್ಣ ಆಶ್ರಮ ಆಗಿಬಿಟ್ರೆ ಇಂಡಿಯಾದಲ್ಲಿ ನನ್ನಂಥ ಡಿಫೆನ್ಸ್ ಮಿನಿಸ್ಟ್ರಿಗೆ ಏನೂ ಕೆಲಸ ಉಳಿಯೋದಿಲ್ಲ ಅಂದರು. ನೀವು ದಯವಿಟ್ಟು ಯೋಚನೆ ಮಾಡಿ. ಇಲ್ಲಿ ತುಮಕೂರು ರಾಮಕೃಷ್ಣಾಶ್ರಮದಲ್ಲಿ ಮಾರ್ಚ್ 4ನೇ ತಾರೀಕು 2018ರಂದು ಸಿಲ್ವರ್ ಜೂಬ್ಲಿಯ ಸಮಾರೋಪ ಸಮಾರಂಭ ಆಯಿತು. ಕೆಲವರು ಹರಿಹರದಿಂದಲೂ ಬಂದಿದ್ದರು. ಸ್ಟೇಡಿಯಂನಲ್ಲಿ 28,000 ಯುವಕರಿಗೆ ಕಾರ್ಯಕ್ರಮ ಆಯಿತು. ಘನತೆವೆತ್ತ ಪ್ರಧಾನಮಂತ್ರಿಗಳು ಆನ್ಲೈನಲ್ಲಿ ಬಂದು ಲೈವ್ ಆಗಿ 48 ನಿಮಿಷ ಮಾತಾಡಿದ್ರು. ನಮ್ಮ 28,000 ಮಕ್ಕಳನ್ನು ಕಂಟ್ರೋಲ್ ಮಾಡೋದಕ್ಕೆ 50 ಪುರುಷ ಪೊಲೀಸ್ನವರು, 10 ಜನ ಹೆಣ್ಣುಮಕ್ಕಳು ಪೊಲೀಸ್ನವರು, 60 ಜನ ಬಂದಿದ್ದರು.
ಒಂದೇ ಒಂದು ನೂಕಾಟ, ತಿಕ್ಕಾಟ ಇಲ್ಲ, ತಿಣುಕಾಟ ಇಲ್ಲ. ಒಬ್ಬರು ಪ್ರಸಾದ ಮಾಡದೆ ಹೋದರು ಅನ್ನೋದಿಲ್ಲ, ನೂಕು ನುಗ್ಗಲು ಏನೂ ಇಲ್ಲ. ನಿಮ್ಮ RCB ಯಾಕೆ ಹಾಗಾಯಿತು ಬೆಂಗಳೂರಿನಲ್ಲಿ? ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮೂರು ಜನ ಸನ್ಯಾಸಿಗಳು 50 ಜನ ಪೊಲೀಸ್ನವ್ರನ್ನ ವಿಶ್ವಾಸಕ್ಕೆ ತಗೊಂಡು, ದಯವಿಟ್ಟು ನಮ್ಮ ಮಕ್ಕಳನ್ನ ನಾವು ಕಂಟ್ರೋಲ್ ಮಾಡ್ತೀವಿ, ನೀವು ಮಾಡಬಾರ್ದು, ನಮ್ಮ ಕೈ ಮೀರಿದ್ರೆ ನೀವು ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ವಿನಂತಿ ಬಿಟ್ಟರೆ 28,000 ಮಕ್ಕಳು 400 ಬಸ್ಸುಗಳಲ್ಲಿ ಬಂದಿದ್ದರು. ಶಿಗ್ಗಾವಿ ಧಾರವಾಡದಿಂದ ಕೂಡ ಬಂದಿದ್ದರು, ಧರ್ಮಸ್ಥಳದಿಂದ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಆಯುರ್ವೇದಿಕ್ ಕಾಲೇಜಿಂದ ಬಂದಿದ್ದರು, ಮಂಗಳೂರು ಲಾ ಕಾಲೇಜಿಂದ ಬಂದಿದ್ದರು, ಪೊನ್ನಂಪೇಟೆ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದರು. ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬಂದಿದ್ದರು ಮಕ್ಕಳು. 28,000 ಮಕ್ಕಳು ದಿವ್ಯತ್ರೆಯರ ಹೆಸರಿನಲ್ಲಿ ಅದೆಷ್ಟು ಚೆನ್ನಾಗಿ ನಡ್ಕೊಂಡ್ರು. ನನ್ನ ಜೀವನದಲ್ಲಿ ಅದು ನನಗೆ ಧನ್ಯತೆ ತಂದುಕೊಟ್ಟಂಥ ಒಂದು ವಿಶೇಷವಾದ ಸಂದರ್ಭ. ಪೂಜ್ಯ ಸ್ವಾಮಿ ಗೌತಮಾನಂದಜಿಯವರು ದಿವ್ಯ ನೇತೃತ್ವ ವಹಿಸಿದ್ರು, ಅವರು ಉಪಾಧ್ಯಕ್ಷರಾಗಿದ್ದರು. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಕರೆದೆ. ನಾನು ಬರ್ತೇನೆ ಅಂತ ಢಾಕಾ ರಾಮಕೃಷ್ಣಾಶ್ರಮದ ಶತಮಾನೋತ್ಸವ ಮುಗಿಸ್ಕೊಂಡು 80 ವರ್ಷದ ಆಗಿನ ಪೂಜ್ಯ ಸ್ವಾಮೀಜಿಯವರು, ಕ್ಷಮಿಸಿ 85 ವರ್ಷದ ಆಗಿನ ಪೂಜ್ಯ ಸ್ವಾಮೀಜಿಯವರು, 86, 87 ವರ್ಷದ ಸ್ವಾಮೀಜಿ ಢಾಕಾದಿಂದ ಚೆನ್ನೈಗೆ ಬಂದು ನೆಕ್ಸ್ಟ್ ಫ್ಲೈಟಲ್ಲಿ ತುಮಕೂರಿಗೆ ಬಂದರು. ನಾನು ಪ್ರೈಮ್ ಮಿನಿಸ್ಟರ್ಗೆ ಅನಂತಕುಮಾರ್ ಅವ್ರ ಮೂಲಕ ವಿಷಯ ತಿಳಿಸಿದೆ. ಮಾರ್ಚ್ 4 ಕಾರ್ಯಕ್ರಮ ಏರ್ಪಾಟಾಗಿದೆ, ಪೂಜ್ಯ ಸ್ವಾಮಿ ಗೌತಮಾನಂದಜಿ ಬರ್ತಾರೆ, ನೀವು ದಯವಿಟ್ಟು ಬರಬೇಕು. ನೀವು ಬರೋಕ್ಕಾಯಿತು ಅಂದರೆ ಬಹಳ ಸಂತೋಷ. ಒಂದು ವೇಳೆ ನೀವು ಬರೋಕ್ಕಾಗಲಿಲ್ಲ ಅಂತಂದರೆ ಪೂಜ್ಯ ಸ್ವಾಮಿ ಗೌತಮಾನಂದಜಿಯವರ ಹೆಸರಿನಲ್ಲಿ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗುತ್ತೆ. ಅನಂತಕುಮಾರ್ ಇದನ್ನು ಕನ್ವೆ ಮಾಡಿದ್ರು. ನೋಡಿ, 24 ಗಂಟೆ ಮೊದಲು ಪ್ರೈಮ್ ಮಿನಿಸ್ಟರ್ ಕನ್ಫರ್ಮ್ ಮಾಡಿದ್ರು. 28,000 ಮಕ್ಕಳು ನಮ್ಮ ಸಾಧುಗಳೆಲ್ಲ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ಒಂದು ಚೂರು ಗಲಾಟೆ ಇಲ್ಲದೆ ನಿರ್ವಹಿಸು. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಮಕ್ಕಳು ಸೆಲ್ಫ್ ಇಂಪೋಸ್ಡ್ ಡಿಸಿಪ್ಲಿನ್ ಅಂತ ಒಂದಿದೆ. ರಾಮಕೃಷ್ಣಾಶ್ರಮದ ಸಂಪರ್ಕಕ್ಕೆ ಬರ್ತಕ್ಕಂಥ ಜನಗಳಲ್ಲಿ ಶ್ರೀಮದ್ ರಾಮಾನುಜಾಚಾರ್ಯರ 1000ನೇ ವರ್ಷದ ಜನ್ಮದಿನೋತ್ಸವದ ವೇದಿಕೆ ಅಂತ ಅವತ್ತಿನ ವೇದಿಕೆಗೆ ಹೆಸರಿಟ್ಟಿದ್ವಿ ನಾವು. ಅದೊಂದು ವಿಶೇಷ. ಮತ್ತು ನಾವು ನೆನಪಿಟ್ಕೊಳ್ಬೇಕು, ಸೆಲ್ಫ್ ಇಂಪೋಸ್ಡ್ ಡಿಸಿಪ್ಲಿನ್ ಅಂತ ಹೇಳಿದೆ ನಾನು. ನಮ್ಮ ಮೇಲೆ ನಾವೇ ವೈಯಕ್ತಿಕ ಇಚ್ಛೆಯಿಂದ ನಾವೇ ಆರೋಪಿಸಿಕೊಳ್ಳುವ ಶಿಸ್ತು. ನಮ್ಮ ಮೇಲೆ ನಾವೇ ಶಿಸ್ತನ್ನು ಆರೋಪಿಸ್ಕೊಂಡಾಗ ಅದು ಶಿಕ್ಷೆ ಆಗೋದಿಲ್ಲ. ಯಾರು ತಮ್ಮ ಮೇಲೆ ತಾವೇ ಶಿಸ್ತನ್ನು ಹೇರಿಕೊಳ್ತಾರೋ ಅವರ ಸ್ವಾತಂತ್ರ್ಯ ಅನ್ನೋ ಗುಣಕ್ಕೆ ದೈವಿ ಮೌಲ್ಯ ಬರುತ್ತೆ. ಅದು ಎಂದೂ ಕರ್ಟೈಲ್ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಅದು increase of knowledge without increase of wisdom will increase the sorrow. ನೋಡಿ ಎಂಥ ಮಾತು. ಎಜುಕೇಷನ್ ಈಸ್ ದಿ ಟ್ರಾನ್ಸ್ಮಿಷನ್ ಆಫ್ ಸಿವಿಲೈಸೇಷನ್. ಇದೆಲ್ಲ ಕಲ್ತದ್ದು ನಾವು ರಾಮಕೃಷ್ಣ ಪರಂಪರೆಯಿಂದ. ಪೂಜ್ಯ ಸ್ವಾಮಿ ಗೌತಮಾನಂದಜಿ ಮತ್ತೆ ಹೇಳ್ತಿರ್ತಾರೆ, ಮ್ಯಾನ್ ಮೂವ್ಸ್ ಆನ್ವರ್ಡ್, ಫಾರ್ವರ್ಡ್, ಇನ್ವರ್ಡ್ ಆ್ಯಂಡ್ ಗಾಡ್ವರ್ಡ್ ಅಂತ. ಮನುಷ್ಯ ಹೇಳ್ತಾನೆ, ಏಳು ಎದ್ದೇಳು, ಅಲ್ಲಿದೆ ನೋಡಿ ಸೇಯಿಂಗ್, ವಿವೇಕಾನಂದರ ಪಾದದಲ್ಲಿದೆ. ಆ ಸಜ್ಜೆ ಮೇಲೆ ಇಟ್ಟಿದ್ದಾರೆ ನೋಡಿ, ಕಿಟಕಿಯ ಸಜ್ಜೆ ಮೇಲಿದೆ ನೋಡಿ, ಏಳು ಎದ್ದೇಳು, ಏಳು ಮುಂದೆ ಹೋಗು, ಒಳಗೆ ಹೋಗು, ದೇವ್ರ ಕಡೆಗೆ ಹೋಗು ಅಂತ. ಇದು ರಾಮಕೃಷ್ಣ ಪರಂಪರೆಯಲ್ಲಿ ಸರಳೀಕರಣಗೊಂಡಂತಹ ಪರಿಣಾಮಕಾರಿಯಾದ ಸ್ಪಿರಿಚುವಲ್ ಎವಲ್ಯೂಷನ್ಗೆ ನಮ್ಮ ಮುಂದೆ ಇರ್ತಕ್ಕಂಥ ದಿಟ್ಟವಾದ ಸಂದೇಶ. ಅಧ್ಯಯನ ಮಾಡಬೇಕು, ಸಂಕೀರ್ತನೆ ಮಾಡಬೇಕು, ಧ್ಯಾನ ಜಪ ಮಾಡಬೇಕು, ಆತ್ಮಾವಲೋಕನ ಮಾಡಬೇಕು, ಸಂಘಟಿತರಾಗಿ ಬದುಕಬೇಕು. ಧರ್ಮ ಅಂತಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಲ್ಲ, ಬೀಯಿಂಗ್ ಆ್ಯಂಡ್ ಬಿಕಮಿಂಗ್ ಅನ್ನೋದನ್ನು ಸ್ವಾನುಭವಕ್ಕೆ ತಂದುಕೋಬೇಕು. ನಾವೆಲ್ಲ ಒಟ್ಟಿಗಿರಬೇಕು. ಯಾವುದೇ ರೀತಿಯಲ್ಲಿ ನಮ್ಮ ನಡುವೆ ಅಭಿಪ್ರಾಯ ಇರಬಹುದು, ಆದರೆ ನಾವು ದೇವರ ಹೆಸರಿನಲ್ಲಿ ಒಂದಾಗಿ ಬದುಕೋದಕ್ಕೆ ಪ್ರಪಂಚದಲ್ಲಿ ತುಂಬ ಅನಿವಾರ್ಯತೆ ಇವತ್ತಿದೆ. ಅದನ್ನು ಮನಗಾಣಬೇಕು. ಇಲ್ಲಿ ಇಂಡಿವಿಜುವಲ್ ಬೆನಿಫಿಟ್ಗೆ ಹೋಗಬಾರ್ದು. ಸೇಫ್ಟಿ ಝೋನ್, ಸೆಕ್ಯೂರಿಟಿ ಝೋನಲ್ಲೇ ಕೂತ್ಕೊಂಡು ನಾವು ಅಂದರೆ
ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನಿಮ್ಮ ಮುಂದೆ ಆಪರ್ಚುನಿಟಿ ಮತ್ತು ಸೆಕ್ಯುರಿಟಿ ಎರಡೂ ಬರುತ್ತೆ. ಯಾರು ಧೀರನೋ ಅವನು ಪ್ರತಿಯೊಂದು ಆಪರ್ಚುನಿಟಿಯನ್ನು ಫೇಸ್ ಮಾಡಿ ಅದನ್ನು ಯೂಸ್ ಮಾಡಿಕೊಂಡು ಆಪರ್ಚುನಿಟಿಯ ರಿಸಲ್ಟ್ಸನ್ನು ಸೆಕ್ಯುರಿಟಿಯಾಗಿ ಪರಿವರ್ತಿಸ್ಕೊಳ್ತಾನೆ. ಮೂರ್ಖನಾದವನು ಆಪರ್ಚುನಿಟೀಸ್ಗೆ ಹೆದರ್ಕೊಂಡು ಪಕ್ಕಕ್ಕೆ ಬಿಸಾಕ್ಬಿಟ್ಟು ಕೇವಲ ಸೆಕ್ಯೂರ್ಡ್ ಆಗಿ ಇರ್ತಾನೆ ಅಂತ. ಇಷ್ಟು ವಿಚಾರ ಹೇಳಿ ಈ ನಿಟ್ಟಿನಲ್ಲಿ ಹರಿಹರದ ಆಶ್ರಮದ ಮುಂದಿನ ಹೆಜ್ಜೆಗಳು ಮತ್ತಷ್ಟು ಮಗದಷ್ಟು ಉನ್ನತವಾದ ದಿವ್ಯತ್ರೆಯರು ಬಯಸುವಂತಹ ದಿಶೆಯಲ್ಲಿ ಹೆಚ್ಚು ಶಕ್ತಿಯುತವಾಗಿ ಮೂಡಿ ಬರಲಿ. ಅದಕ್ಕೆ ಬೇಕಾದ ಶಕ್ತಿಯನ್ನು ದಿವ್ಯತ್ರೆಯರು ಹರಿಹರೇಶ್ವರ ಅನುಗ್ರಹಿಸಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ ಈ ಆಶ್ರಮವನ್ನು ಮತ್ತಷ್ಟು ಮಗದಷ್ಟು ದಿವ್ಯತ್ರೆಯರು ಆನಂದಿಸುವಂತಹ ರೀತಿಯಲ್ಲಿ ಇದನ್ನು ಬೆಳೆಸುವ ಸಂಕಲ್ಪ ತೊಟ್ಟು ಕಾರ್ಯಪ್ರವೃತ್ತರಾಗೋಣ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಪೂಜ್ಯ ಸ್ವಾಮೀಜಿಯವರಿಗೆ ನೀವು ನಿಮ್ಮ ಎಲ್ಲ ಸಹಕಾರವನ್ನು ಕೊಟ್ಟು ಈ ಕಾರ್ಯದಲ್ಲಿ ನೀವೆಲ್ಲ ಗಣ್ಯಮಾನ್ಯರಾಗಿ ಭಗವಂತನ ಲೆಕ್ಕಕ್ಕೆ ಸಿಗೋ ಹಾಗೆ ನೀವೆಲ್ಲ ಉನ್ನತವಾದ ಬದುಕಿಗೆ ಸಂಕಲ್ಪಿಸಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಇವತ್ತು ನಾನಿಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಪ್ರತಿಯೊಬ್ಬರಿಗೂ ಕೂಡ ದಿವ್ಯತ್ರೆಯರ ಆ ಪವಿತ್ರವಾದ ಆಶೀರ್ವಾದ ಪ್ರಾಪ್ತವಾಗಲಿ. ನಿಮ್ಮೆಲ್ಲರ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಬೇಕಾದ ಶಕ್ತಿಯನ್ನು ದಿವ್ಯತ್ರೆಯರು ಅನುಗ್ರಹಿಸಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.